ಗೌರಿ ಹಬ್ಬ ಬಂದ ತಕ್ಷಣ ನನಗೆ ಮಾಡಾಳ್ ಗೌರಮ್ಮ ನೆನಪಾಗ್ಬಿಡು. ಅನ್ನ ಪ್ರಸಾದಕ್ಕಾಗಿ ಅಕ್ಕಿ ತಗೊಂಡಿದ್ದೆ, ಹಾಗಾಗಿ ಅದನ್ನು ತಗೊಂಡು ದೇವಸ್ಥಾನಕ್ಕೆ ಹೊರಟೆ. ಅರಸೀಕೆರೆ ತಾಲೂಕಿನ ಮಾಡಾಳು ಗ್ರಾಮದಲ್ಲಿ ತಾಯಿ ಸ್ವರ್ಣ ಗೌರಮ್ಮನ್ನ ಕಡಲೆ ಹಿಟ್ಟಿನಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ತಾಯಿಯ ಮೂರ್ತಿಯನ್ನ ಯಾವ ರೀತಿ ತಯಾರು ಮಾಡ್ತಾರೆ, ಹಾಗೆ ಅದರ ವಿಶೇಷತೆ ಇತಿಹಾಸಗಳನ್ನೆಲ್ಲ ನಾನು ಒಂದು ಲಾಂಗ್ ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದೆ 4 ವರ್ಷದ ಹಿಂದೆನೆ. ಮತ್ತೆ ಅದನ್ನ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು. ಕರ್ಪೂರ ಪ್ರಿಯ ಈ ತಾಯಿ ನಮ್ಮ ಮನಸ್ಸಿನಲ್ಲಿ ಬೇಡಿಕೆಯನ್ನು ಮಾಡಿಕೊಂಡು ಕರ್ಪೂರ ಹಚ್ಚಿದ್ರೆ ಸಾಕು, ಆ ಮನಸ್ಸಿನ ಅಭಿಲಾಷೆಗಳನ್ನೆಲ್ಲ ಈಡೇರಿಸಿ ಕೊಡುವಂತಹ ಆದಿಶಕ್ತಿ ಜಗನ್ಮಾತೆ ಈ ತಾಯಿ. ತಾಯಿಯ ದರ್ಶನವನ್ನ ಪಡೆದು ಹಾಗೆ ಬಳೆನ ಇಸ್ಕೊಂಡೆ. ತಾಯಿಯ ರೂಪ, ವಜ್ರದ ಮೂಗುತಿ ಎಲ್ಲಾ ನೋಡ್ತಾ ಇದ್ರೆ ಕಣ್ ತುಂಬಿ ಬರುತ್ತೆ. ಈ ಸಲ ನಾನು ಗಮನಿಸಿದ್ದೇನಂತ ಅಂದ್ರೆ ಮಾಡಾಳ ಗ್ರಾಮದಲ್ಲಿ 2 ಗೌರಮ್ಮನ ಪ್ರತಿಷ್ಠಾಪನೆ ಮಾಡಿದ್ರು. ಒಂದು ಪ್ರತಿ ವರ್ಷ ಇರ್ತದಂತಹ ದೇವಸ್ಥಾನದಲ್ಲಿ ಮಾಡಿದ್ರೆ, ಇನ್ನೊಂದು ಮೂಲ ಸ್ಥಾನ ಮುದ್ದೆಗೌಡರ ಬಾವಿ ಮುಂಭಾಗ ದೇವರ ಮನೆ ಅಂತ ಅಲ್ಲಿದ್ದಂತಹ ಬ್ಯಾನರ್ ನಲ್ಲಿ ಬರೆದಿತ್ತು. ಅನ್ನ ಪ್ರಸಾದ ಕೂಡ ಇತ್ತು. ಊಟ ಮಾಡಿ ಹೊರಟು. 17ನೇ ತಾರೀಕು ತನಕ ಇರುತ್ತೆ, ನೀವು ಕೂಡ ಹೋಗಿ ಬನ್ನಿ.